ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ. ಹನುಮನಮ್ಮ ತಾಯಿ ತಂದೆ ಭೀಮನಮ್ಮ ಬಂಧು ಬಳಗ. ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವಯ್ಯ. ಆನಂದ ತೀರ್ಥರೆ ನಮ್ಮ ಗತಿ ಗೋತ್ರವಯ್ಯ. ತಾಯಿ ತಂದೆ ಹಸುಳೆಗಾಗಿ ಸಹಾಯ ಮಾಡಿ ಸಾಕುವಂತೆ. ತಾಯಿ ತಂದೆ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಪರ್ಯಾಯ ಪೀಠಾಧಿಪತಿಗಳಾದ ಕಾಣಿಯೂರು ಮಠದ ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾವಲ್ಲಭತೀರ್ಥ ಶ್ರೀಪಾದಂಗಳವರ ದ್ವಿತೀಯ ಪರ್ಯಾಯದ ಅಂತಿಮ ಘಟ್ಟದಲ್ಲಿ ಇನ್ನು 2 ತಿಂಗಳ ಅವಧಿ ಇದೆ. ಅನೇಕ ಕಾರ್ಯಕ್ರಮಗಳು ಈ ಅವಧಿಯಲ್ಲಿ 2 ವರ್ಷಗಳ ಕಾಲ ಏನು ನಡೆದಿದೆ ಇದನ್ನು ಭಗವಂತನಿಗೆ ಅರ್ಪಣೆ ಮಾಡುವ ನೆಲೆಯಲ್ಲಿ ಅನೇಕ ಮಂಗಳದ ಕಾರ್ಯಕ್ರಮಗಳನ್ನು ಸರಣಿಯನ್ನು ಪೂಜ್ಯ ಶ್ರೀಪಾದರು ಹಮ್ಮಿಕೊಂಡಿದ್ದಾರೆ. ಚಾತುರ್ಮಾಸ್ಯದ ಕೊನೆಯ ಸಮಯ, ದೇವರು ಏಳುವಂತಹ ಪರ್ವಕಾಲ, ಲಕ್ಷ ದೀಪೋತ್ಸವದ ಸಂಭ್ರಮದಲ್ಲಿ ಪ್ರಾತಸ್ಮರಣೀಯರಾದ ದಾಸಶ್ರೇಷ್ಠರಾದ ಶ್ರೀ ವಿಜಯದಾಸರ ಆರಾಧನಾ ಪರ್ವಕಾಲದಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರು ಒಂದು ಸಂಕಲ್ಪ ಮಾಡಿದರು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಎಲ್ಲೆಲ್ಲಿ ಸಂಚರಿಸಿದ್ದಾರೆ ಕರಾವಳಿಯ ಪ್ರದೇಶದಲ್ಲಿ ಆ ದೇವಸ್ಥಾನಗಳ ಪ್ರಧಾನ ಅರ್ಚಕರನ್ನು ಸೇರಿಸುವಂತಹ ಒಂದು ಸಮಾವೇಶ ಮತ್ತು ಅವರಿಗೆ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ವಿಶೇಷ ಪ್ರಸಾದವನ್ನು ಕೊಟ್ಟು ಅನುಗ್ರಹಿಸಬೇಕು ಅಂತ ಪೂಜ್ಯ ಶ್ರೀಪಾದರು ಸಂಕಲ್ಪಿಸಿದರು. ತಾವೆಲ್ಲರೂ ಕೂಡ ಗುರುಗಳ ಆದೇಶಕ್ಕೆ ಬದ್ಧರಾಗಿ ಬಹುದೂರದಿಂದ ನಿಮ್ಮ ಕಾರ್ಯ ಚಟುವಟಿಕೆಗಳನ್ನೆಲ್ಲ ಬದಿಗಿಟ್ಟು ಶ್ರೀಕೃಷ್ಣ ಮುಖ್ಯಪ್ರಾಣರ ಗುರುಗಳ ಆಶೀರ್ವಾದ ಪಡೀಲಿಕ್ಕೆ ಇಲ್ಲಿಗೆ ಆಗಮಿಸಿದ್ದೀರಿ. ಈ ಒಂದು ಕಾರ್ಯಕ್ರಮವನ್ನು ಆದೇಶ ಮಾಡಿ ಆಚಾರ್ಯ ಮಧ್ವರ ಚಿಂತನೆಗೆ ನಮ್ಮನ್ನೆಲ್ಲ ತೊಡಗಿಸಿದಂತಹ ಪರ್ಯಾಯ ಪೀಠಾಧೀಶರಾದ ಪರಮಪೂಜ್ಯ ಶ್ರೀಪಾದಂಗಳವರಿಗೆ
ತಮ್ಮೆಲ್ಲರ ಪರವಾಗಿ ಅನಂತ ಪ್ರಣಾಮಪೂರ್ವಕವಾದಂತಹ ಸ್ವಾಗತವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಶ್ರೀಮದಾಚಾರ್ಯರು ಸಂಚರಿಸಿದಂತಹ ಸ್ಥಳಗಳು ಇದೆಲ್ಲವೂ ಅತ್ಯಂತ ಪಾವನವಾಗಿರತಕ್ಕಂಥದ್ದು. ಪಂಡಿತಾಚಾರ್ಯರು ಹೇಳ್ತಾರೆ, ಪಾಂಸವಃ ಅಸ್ಮಾನ್ ಪುನಂತು ಅಂತ. ಶ್ರೀಮದಾಚಾರ್ಯರ ಪಾದದ ಧೂಳಿಯನ್ನು ಹೊಂದಿದಂತಹ ಕ್ಷೇತ್ರಗಳೆಲ್ಲವೂ ಕೂಡ ಪಾವನವಾದದ್ದು ಅಂತ. ಅಂತಹ ಪಾವನದ ಕ್ಷೇತ್ರಗಳಿಂದ ಆಗಮಿಸಿದ ತಮಗೆಲ್ಲರಿಗೂ ಕೂಡ ಅಭಿಮಾನಪೂರ್ವಕವಾದಂತಹ ಸ್ವಾಗತವನ್ನು ಸಮರ್ಪಣೆ ಮಾಡಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಭಗವದ್ಭಕ್ತರಿಗೂ ಕೂಡ ಪರ್ಯಾಯ ಸಂಸ್ಥಾನದ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ಗುರುಗಳ ಆದೇಶದಂತೆ ನೇರವಾಗಿ ನಾವು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ. ಇವತ್ತಿನ ದಿವಸ ಶ್ರೀಮದಾಚಾರ್ಯರ ವಿಶೇಷ ಅನುಗ್ರಹ ಪಾತ್ರರಾದ ವಿಜಯದಾಸರ ಆರಾಧನೆ. ಮಹಾನುಭಾವರು, ಭಾಗವತೋತ್ತಮರು, ಸಾಧಕ ಜೀವಿಗಳ ಜೀವನ ನಮ್ಮ ಜೀವನಕ್ಕೆ ಬಹಳ ಸ್ಫೂರ್ತಿದಾಯಕವಾಗಿರ್ತದೆ. ವಿಜಯದಾಸರು ಅಂದರೆ ಏನೋ ಕನ್ನಡದ ಹಾಡುಗಳನ್ನು ರಚನೆ ಮಾಡಿ ನಮಗೆ ಕೊಟ್ಟರು, ಆದ್ದರಿಂದ ದೊಡ್ಡವರು ಅಂತ ಅಷ್ಟಕ್ಕೆ ಮಾತ್ರ ಅವರನ್ನು ನಾವು ಪೂಜಿಸುವುದಲ್ಲ. ಒಂದು ಸಣ್ಣ ಘಟನೆಯನ್ನು ಹೇಳಿ ಕಾರ್ಯಕ್ರಮವನ್ನು ಅವರ ಅಂತರ್ಗತನಾದಂತಹ ಮಧ್ವಪತಿ ಕೃಷ್ಣನಿಗೆ ಅರ್ಪಣೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಸಿದ್ಧರಾಗಿದ್ದೇವೆ. ಹಂಪೆಯ ಯಂತ್ರೋದ್ಧಾರಕನ ಸನ್ನಿಧಾನದಲ್ಲಿ ಬಹಳ ದೊಡ್ಡ ಒಂದು ಆರಾಧನೆ ನಡೀತಾ ಇದೆ. ಸಾವಿರಾರು ಜನ ಜ್ಞಾನ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಪ್ರವಚನ ಮುಗಿತು, ವಿಜಯದಾಸರು ನೈವೇದ್ಯವನ್ನು ಮಾಡಿದ್ದಾರೆ. ಪಂಕ್ತಿ ಎಲ್ಲ ಕೂತಿದೆ, ಅಡಿಗೆ ಬಡಿಸ್ತಾ ಇದ್ದಾರೆ. ದೂರದ ಒಂದು ಪಂಕ್ತಿಯಲ್ಲಿ ಜಗಳ ಆರಂಭವಾಯಿತಂತೆ. ಒಂದು ಮಗುವನ್ನು ಇಟ್ಟುಕೊಂಡು ತಾಯಿ ಕೂತಿದ್ದಾಳೆ. ಆ ಮೈಯೆಲ್ಲ ಮಗುವಿಗೆ ಕಜ್ಜಿಯಾಗಿದೆ, ರಕ್ತ ಸುರಿತಾ ಇದೆ. ಆ ಮಗುವನ್ನು ಕೂಡಿಸಿಕೊಂಡು ತಾಯಿ ಯಾವ ಪಂಕ್ತಿಯಲ್ಲಿ ಕೂಡ್ತಾಳೋ ಆ ಪಂಕ್ತಿಯಲ್ಲಿರೋರೆಲ್ಲ ಆ ಬೈದು ಕಳಿಸ್ತಾ ಇದ್ದಾರಂತೆ, ನಿಮಗೆ ಬೇರೆ ಕಡೆ ಜಾಗ ಇಲ್ಲೇನು, ಬೇರೆ ಕಡೆ ಹೋಗು ಅಂತ. ಯಾಕೆಂದರೆ ಈ ಕೊಳಕು ಮಗು ನಮ್ಮ ಪಕ್ಕದಲ್ಲಿ ಕೂತ್ರೆ ನಮಗೆ ಊಟ ಮಾಡಲಿಕ್ಕೆ ಆಗಲ್ಲ ಅಂತ. ಹಾಗೆ ಒಂದು ಪಂಕ್ತಿಯಿಂದ ಒಂದು ಪಂಕ್ತಿ ಆ ತಾಯಿ ಎದ್ದು ಅವಮಾನವಾಗಿ ಹೋಯಿತು. ಕೊನೆಗೆ ಯೋಚನೆ ಮಾಡ್ತಾಳಂತ, ಒಂದು ತುತ್ತಿಗೋಸ್ಕರವಾಗಿ ಇಷ್ಟು ಅವಮಾನ ಯಾಕೆ? ಅದರ ಬದಲು ನಾನು ನನ್ನ ಮಗು ಜೀವನವನ್ನೇ ಮುಗಿಸಿಬಿಟ್ರೆ ಇನ್ಯಾರೂ ಬೈಯುವ ಸ್ಥಿತಿ ಇಲ್ಲಲ್ಲ ಅಂತ ಹೇಳಿ ಸಮೀಪದಲ್ಲಿರುವ ತಾಯಿ ತುಂಗಭದ್ರೆಯಲ್ಲಿ ಆ ಮಗುವನ್ನು ಸೇರಿಸಿ ಹಾರಿ ಪ್ರಾಣವನ್ನು ಅರ್ಪಣೆ ಮಾಡಬೇಕು ಅಂತ ಹಾರಲಿಕ್ಕೆ ಮಗುವನ್ನು ಎತ್ತುಕೊಂಡು ನೀರೆತ್ತರ ನಿಂತಿದ್ದಾಳೆ. ಒಂದು ತಾಯಿಯ ಸ್ಥಿತಿ ಹೇಗಿತ್ತು ನೋಡಿ. ಪ್ರಾರಬ್ಧದ ಕರ್ಮವನ್ನು ಅನುಭವಿಸಬೇಕು ಅಂತ ಹೇಳ್ತಾರೆ. ಇನ್ನೇನು ಆ ಮಗುವಿನ ಜೊತೆಯಲ್ಲಿ ನದಿಯಲ್ಲಿ ಹಾರಬೇಕು, ನಿಲ್ಲು ಅಂತ ಒಂದು ಧ್ವನಿ ಕೇಳಿಸ್ತು. ತಕ್ಷಣ ಹಿಂದೆ ನೋಡ್ತಾಳೆ, ಕಾರುಣ್ಯಪೂರ್ಣವಾದ ಧ್ವನಿ. ಯಾರು ನನ್ನನ್ನು ಕರಿತಾ ಇದ್ದಾರೆ? ಹಿಂದೆ ತಿರುಗಿ ನೋಡ್ತಾಳೆ. ಇಡೀ ಕಾರ್ಯಕ್ರಮದಲ್ಲಿ ಆಕರ್ಷಣೀಯ ವ್ಯಕ್ತಿಗಳು ಯಾರಾಗಿದ್ದರು? ಆ ಮಹಾನುಭಾವರು ವಿಜಯದಾಸರು. ಅವರು ಕೇಳ್ತಾರೆ, ಯಾಕೆ ನೀನು ನೀರಿನಲ್ಲಿ ನಿಂತಿದ್ದೀ ಅಂತ. ಅವಳು ನಡೆದ ಘಟನೆ ಹೇಳ್ತಾಳೆ. ಕಜ್ಜಿ ಮೈಗೆ ಎಲ್ಲ ಮಗುವಿಗೆ, ಎಲ್ಲಿ ಹೋದರೂ ಜನ ನಿಂದಿಸ್ತಾರೆ, ನಾನು ಯಾಕೆ ಬದುಕಬೇಕು? ನನ್ನ ಜೀವನವನ್ನು ಮಂಗಳ ಹಾಡಲಿಕ್ಕೋಸ್ಕರವಾಗಿ ಇಲ್ಲಿ ಇದ್ದೇನೆ, ಅನುಮತಿ ಕೊಡಿ, ತಡಿಬೇಡಿ ಅಂತ ಹೇಳ್ತಾರೆ. ನಗ್ತಾರೆ. ವಿಜಯದಾಸರು ಕೇಳ್ತಾರಂತೆ, ಬಹಳ ನಿಂದೇನು ದೊಡ್ಡ ಸಮಸ್ಯೆ ಅಲ್ಲ, ಮಗುವಿನಿಂದಾಗಿ ನಿನ್ನ ಜೀವನದಲ್ಲಿ ಜಿಗುಪ್ಸೆ ಅಲ್ವಾ? ಈ ಮಗುವಿನಿಂದಾಗಿ ನೀನು ಪ್ರಾಣವನ್ನು ಕಳೆದುಕೋಬೇಕು ಅಲ್ವಾ? ಆ ಮಗುವನ್ನು ನನಗೆ ಕೊಟ್ಬಿಡು, ನೀನು ಬದುಕು ಅಂತ ಹೇಳ್ತಾರೆ. ಎಷ್ಟು ಸುಲಭವಾದ ಮಾತು ನೋಡಿ. ಯಾವ ಮಗುವಿನಿಂದ ಜೀವನದಲ್ಲಿ ಜಿಗುಪ್ಸಿಗೆ ಒಳಗಾಗಿದ್ದಿ, ಆ ಮಗುವನ್ನು ನನಗೆ ಕೊಡು, ನೀನು ಸುಖವಾಗಿ ಬದುಕು ಅಂತಂತಾರೆ. ಒಂದು ಮಗುವನ್ನು ಹೆತ್ತು ಹೊರಗೆ ಕೊಟ್ಟಂತಹ ತಾಯಿಗೆ ಇಲ್ಲದೆ ಇರುವಂತಹ ಕಾರುಣ್ಯ ಗುರುಗಳಲ್ಲಿತ್ತು. ಮೋಹನದಾಸರು ಇವತ್ತು ಇತಿಹಾಸದಲ್ಲಿ ನಾವು ಕೇಳ್ತಾ ಇದ್ದೀವಿ. ಆ ಮಗುವನ್ನು ನದಿಯ ದಡದಲ್ಲಿ ಕೂಡಿಸಿ ಪುರುಡ ಸೂಕ್ತವನ್ನು ಹೇಳಿ ಅಭಿಷೇಕ ಮಾಡಿಸಿದರು. ಮಗುವಿನ ದೇಹವನ್ನು ತಮ್ಮ ಅಮೃತಮಯವಾದ ಕೈಯಿಂದ ಒಮ್ಮೆ ಸ್ಪರ್ಶ ಮಾಡಿದರು. ಯಾವ ಕಾಯಿಲೆಯೂ ದೇಹದ ಮೇಲೆ ಇಲ್ಲ, ಸರ್ವಾಂಗ ಸುಂದರ ಮಗು. ಆ ಮಗುವನ್ನು ನೋಡ್ತಾ ವಿಜಯದಾಸರು ಹೇಳಿದ ಮಾತು,
ಮೋಹನ ಅಂತ ಹೇಳ್ತಾರೆ. ಅದೇ ಮಗು ಮುಂದೆ ದಾಸ ಸಾಹಿತ್ಯಕ್ಕೆ ಅದ್ವಿತೀಯ ಕೊಡುಗೆಯನ್ನು ನೀಡುವ ಮೋಹನದಾಸರಾಗ್ತಾರೆ. ಇದು ಮಾನವೀಯ ಮೌಲ್ಯಗಳನ್ನು ನಾವು ದಾಸರಲ್ಲಿ ಕಾಣಬೇಕಾಗ್ತದೆ. ಸಣ್ಣ ಸಣ್ಣ ವಿಚಾರಕ್ಕೆ ಒಬ್ಬರೊಬ್ಬರನ್ನ ದ್ವೇಷ ಮಾಡಿ ಅವರ ಬಾಂಧವ್ಯವನ್ನು ಕಳೆದುಕೊಳ್ಳುವಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ನಮಗೆ ವಿಜಯದಾಸರ ಜೀವನ ಬಹಳ ಅಮೂಲ್ಯವಾದದ್ದು ಅಂತ ಸ್ಮರಣೆ ಮಾಡ್ತಾ, ಶ್ರೀಮದ್ ಆಚಾರ್ಯರ ವಿಶೇಷವಾದಂತಹ ಸಂಪರ್ಕ ಹೊಂದಿದಂತಹ ಸ್ಥಳಗಳು, ಆ ಸ್ಥಳಗಳನ್ನು ಮೆಲುಕು ಹಾಕುವಂತಹ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧರಾಗ್ತಾ ಇದ್ದೀವಿ. ಶ್ರೀಮದ್ ಆಚಾರ್ಯರು ಸಂದರ್ಶಿಸಿದಂತಹ ಸ್ಥಳಗಳಲ್ಲಿ ನಾವು ಪ್ರಧಾನವಾಗಿ ಶ್ರೀಮದ್ ಆಚಾರ್ಯರು ಉಡುಪಿಯಲ್ಲಿ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದರು. 8 ಮಠದ ಯತಿಗಳನ್ನು ಶ್ರೀಕೃಷ್ಣನ ತತ್ವಗಳ ಪ್ರಚಾರ, ಕೃಷ್ಣನ ನಿರಂತರ ಪೂಜೆಗೋಸ್ಕರವಾಗಿ ಉಡುಪಿಯಲ್ಲಿ ವ್ಯವಸ್ಥೆಯನ್ನು ಮಾಡಿ ಅಕ್ಷಯ ಪಾತ್ರೆಯನ್ನು ಇಟ್ಟು ನಿರಂತರವಾಗಿ ಕೃಷ್ಣನ ಆರಾಧನೆ, ಕೃಷ್ಣ ಭಕ್ತಿಯ ಜಾಗೃತಿಗೆ ಶ್ರೀಮದ್ ಆಚಾರ್ಯರು ಚಾಲನೆಯನ್ನು ಕೊಟ್ಟಿದ್ದಾರೆ. ಶ್ರೀಮದ್ ಆಚಾರ್ಯರ ಆದೇಶದಂತೆ 2 ವರ್ಷಗಳಿಗೊಮ್ಮೆ, ವಾದಿರಾಜರು ಹಾಕಿಕೊಟ್ಟ ಪದ್ಧತಿಯಂತೆ 2 ವರ್ಷಗಳಿಗೊಮ್ಮೆ ಪರ್ಯಾಯ ಪೀಠಾಧೀಶರಾಗಿ ಯತಿವರೇಣ್ಯರು ಶ್ರೀಕೃಷ್ಣನ ಆರಾಧನೆ ಮಾಡುವಂತಹದ್ದನ್ನು ಉಡುಪಿಯಲ್ಲಿ ನೋಡ್ತಾ ಇದ್ದೀವಿ. ಪರಮಪೂಜ್ಯ ಪರ್ಯಾಯ ಶ್ರೀಪಾದರ ಆ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಗರ್ಭಗುಡಿಯಲ್ಲಿ ಶ್ರೀಕೃಷ್ಣನ ಆರಾಧನೆಯನ್ನು ಅವರು ನೆರವೇರಿಸ್ತಾ ಇದ್ದಾರೆ. ಅವರ ಅಂತರ್ಗತನಾದಂತಹ ಭಗವಂತನ ಚಿಂತನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಶ್ರೀಕೃಷ್ಣನ ಆರಾಧನೆ ವಿಶೇಷವಾಗಿ ನಡೆಸುವಂತಹ ಒಂದು ಸಿದ್ಧಾಂತವನ್ನು ನೀಡಿದವರು ಶ್ರೀಮದ್ ಆಚಾರ್ಯರು. ವಿಶ್ವದ ಶ್ರೇಷ್ಠ ದಾರ್ಶನಿಕರಾಗಿ ವಾಯುದೇವರ 3ನೇ ಅವತಾರವಾಗಿ ಅವತರಿಸಿದಂತಹ ಮಹಾನುಭಾವರು ಶ್ರೀಮದ್ ಆಚಾರ್ಯರು. 800 ವರ್ಷಗಳ ಹಿಂದೆ ಕರ್ನಾಟಕದ ಕರಾವಳಿಯ ಪ್ರದೇಶ, ಪಾಜಕದ ಪವಿತ್ರ ಭೂಮಿ ಅವರ ಜನ್ಮಸ್ಥಾನವಾಯಿತು. ತತ್ವವಾದದ ಹೊಸ ಬೆಳಕನ್ನೇ ಜಗತ್ತಿಗೆ ನೀಡಿದಂತಹ ಶ್ರೀಮದ್ ಆಚಾರ್ಯರು ಸಂಚರಿಸಿದಂತಹ ಸ್ಥಳಗಳನ್ನು ತಿಳಿದುಕೊಳ್ಳಬೇಕಾದ್ದು ಎಲ್ಲ ಸಾಧಕರಿಗೆ ಪ್ರಧಾನವಾಗಿದೆ. ಇವತ್ತು ಅದರ ಅವಶ್ಯಕತೆಯೂ ಇದೆ. ಅಂತಹ ಒಂದು ಕಾರ್ಯಕ್ರಮವನ್ನು ಪರಮಪೂಜ್ಯ ಶ್ರೀಪಾದರ ಆದೇಶದಂತೆ ಸಂಕಲ್ಪ ಮಾಡಿ ಇವತ್ತು ಆ ಕಾರ್ಯಕ್ರಮವನ್ನು ಜೋಡಣೆ ಮಾಡ್ತಾ ಇದ್ದೀವಿ. ಮೊದಲಿಗೆ ನಾವು ನೋಡಬೇಕಾದ್ದು ಮಧ್ವಾಚಾರ್ಯರು ಸಂಚರಿಸಿದ ಸ್ಥಳಗಳಲ್ಲಿ ವಾಸ್ತವಿಕವಾಗಿ ನಾವು ಇವತ್ತು ಆಯ್ದುಕೊಂಡಂತಹದ್ದು ಕಾವು ಮಠ. ಕಾರಣ ಏನು ಅಂತ ಹೇಳಿದರೆ, ಶ್ರೀಮದ್ ಆಚಾರ್ಯರು ಯಾರು, ಶ್ರೀಮದ್ ಆಚಾರ್ಯರ ಮಹಿಮೆ ಏನು, ಅವರು ನೀಡಿದ ಕೊಡುಗೆ ಏನು ಅಂತ ನೇರವಾಗಿ ದಾಖಲೆ ಮಾಡಿದ ಮನೆ ಅಂತ ಹೇಳಿದರೆ ಅದು ಕಾವು ಮಠ. ತ್ರಿವಿಕ್ರಮ ಪಂಡಿತರು ಶ್ರೀಮದ್ ಆಚಾರ್ಯರ ಅನನ್ಯವಾದ ಸೇವೆಯನ್ನು ಮಾಡಿ 3 ಅವತಾರಗಳಲ್ಲಿ ಭಗವಂತನನ್ನು ಪೂಜಿಸುವಂತಹದ್ದನ್ನು ನೇರವಾಗಿ ನೋಡಿದಂತಹ ಮಹಾನುಭಾವರು ಅಂದರೆ ಅದು ತ್ರಿವಿಕ್ರಮ ಪಂಡಿತರು. ನಾವೆಲ್ಲ ಇವತ್ತು ತುಂಬ ಭಾವುಕರಾಗಿ ಹೇಳಬೇಕಾದ್ದು ಅಂದರೆ, ಉಳಿದವರಿಗೆಲ್ಲ ಅವರವರ ಮಟ್ಟದಲ್ಲಿ ಶ್ರೀಮದ್ ಆಚಾರ್ಯರನ್ನು ವರ್ಣನೆ ಮಾಡಿದರು. ಆದರೆ ಶ್ರೀಮದ್ ಆಚಾರ್ಯರ 3 ಅವತಾರಗಳ ಮಹಿಮೆಯನ್ನು ಕಣ್ಣಾರೆ ಕಂಡು ಅದನ್ನು ವಾಯುಸ್ತುತಿಯ ಮೂಲಕವಾಗಿ ದಾಖಲಿಸಿದಂತಹ ದೊಡ್ಡ ಕಾರ್ಯವನ್ನು ತ್ರಿವಿಕ್ರಮ ಪಂಡಿತರು ಮಾಡಿದರು. ತ್ರಿವಿಕ್ರಮರ ಪಂಡಿತರ ಮಕ್ಕಳಾದಂತಹ ನಾರಾಯಣ ಪಂಡಿತರು ಸುಮಧ್ವ ವಿಜಯದ ಮೂಲಕವಾಗಿ 16 ಸರ್ಗಗಳಲ್ಲಿ ವಾಯುದೇವರ ವಿಶೇಷವಾದ ಮಹತ್ವವನ್ನು, ಶ್ರೀಮದ್ ಆಚಾರ್ಯರ ಚರಿತ್ರೆಯನ್ನು ದಾಖಲೆ ಮಾಡಿದ್ದಾರೆ. ಅವರ ಮನೆತನದ ಕಲ್ಯಾಣಿ ದೇವಿ ಮೊದಲಾದವರ ಕೊಡುಗೆ ಅಗಾಧವಾದಂತಹ ಕೊಡುಗೆ. ಹೀಗೆ ಮಧ್ವಮತಕ್ಕೆ ಪ್ರಮುಖವಾದಂತಹ ಸೇವೆಯನ್ನು ಸಲ್ಲಿಸಿದಂತಹ ಕಾವು ಮಠದ ಕೊಡುಗೆಯನ್ನು ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗ್ತದೆ. ಕಾವು ಮಠದ ಒಂದು ಪ್ರಧಾನವಾದದ್ದು ಅಂದರೆ, ಶ್ರೀಮದ್ ಆಚಾರ್ಯರು ಅವರಿಗೆ ಅನುಗ್ರಹವನ್ನು ಮಾಡಿ ವಿಶೇಷವಾದಂತಹ ವೈಷ್ಣವ ದೀಕ್ಷೆಯನ್ನು ನೀಡಿದ್ದಾರೆ. ಇವತ್ತಿಗೂ ಕೂಡ ಅವರ ಮನೆಗೆ ನಾವು ಹೋದಾಗ ಶ್ರೀಮದ್ ಆಚಾರ್ಯರು ನೀಡಿದಂತಹ ಲಕ್ಷ್ಮೀನಾರಾಯಣ ದೇವರನ್ನು ನೋಡ್ತೀವಿ. ಈಗ ನಾವು ನೋಡುವ ಚಿತ್ರ ಕಾವು ಮಠದ ಸಮೀಪಕ್ಕೆ ಹೋಗದೇ ಇರೋರಿಗೋಸ್ಕರವಾಗಿ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇತಿಹಾಸ ನಾಳೆ ನಮ್ಮ ಕಣ್ಣಿಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ. ಇದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾವು ಮಠದ ಸಮೀಪದಲ್ಲಿ ಬರ್ತದೆ, ಕಾವುಗೋಳಿಯ ಎದುರು ಭಾಗದಲ್ಲಿ. ಇದಕ್ಕೆ ವಾಸ್ತವಿಕವಾಗಿ ಕೂಡ್ಲು ಅಂತ ಇವತ್ತು ಅಂಚೆಯಲ್ಲಿ ನಾವು ಪೋಸ್ಟ್ ಅಂತ ಹೇಳಬೇಕಾದ್ರೆ ಬರೆಯೋದು ಕೂಡ್ಲು ಅಂತ. ಜಯಸಿಂಹ ರಾಜ ಶ್ರೀಮದ್ ಆಚಾರ್ಯರನ್ನ ಮತ್ತು ತ್ರಿವಿಕ್ರಮರನ್ನ ಒಟ್ಟಿಗೆ ಸೇರಿಸಿದ್ದು, ದ್ವೈತಾದ್ವೈತಗಳು ಸೇರಿದ ಜಾಗ ಈ ಆಲದ ಮರದ ಕೆಳಗಡೆಗೆ. ಹಾಗಾಗಿ ಕೂಡ್ಲುವಿನ ಪ್ರಧಾನವಾದ ಕೇಂದ್ರ ಅಂದರೆ ಈ ಮರ.
ಇವತ್ತಿಗೂ ಈ ಪ್ರದೇಶಕ್ಕೆಲ್ಲ ಕೂಡಲು ಹೇಳ್ತಾರೆ. ಎರಡು ದೊಡ್ಡ ವಿದ್ವಾಂಸರು, ಒಂದು ಅದ್ವೈತ ಮತದ ಹಿರಿಯ ವಿದ್ವಾಂಸರಾದ ತ್ರಿವಿಕ್ರಮರು, ದ್ವೈತ ಮತದ ಹಿರಿಯ ವಿದ್ವಾಂಸರಾದಂತಹ ಮಧ್ವಾಚಾರ್ಯರು ಜಯಸಿಂಹರಾಜನ ನೇತೃತ್ವದಲ್ಲಿ ಸೇರಿದಂತಹ ಸ್ಥಳವನ್ನು ಇವತ್ತು ಕೂಡ್ಲು ಅಂತ ಕರಿತಾ ಇದ್ದಾರೆ. ಆ ಕೂಡ್ಲು ಸಮೀಪದಲ್ಲಿ ಇರುವಂತಹ ಮನೆ ಅದು ತ್ರಿವಿಕ್ರಮ ಪಂಡಿತರ ಮನೆ. ಆ ಮನೆಗೆ ಒಳಗಡೆಗೆ ಹೋಗಬೇಕಾದ್ರೆ ತ್ರಿವಿಕ್ರಮರ ಪಂಡಿತರ ಕಾಲದಲ್ಲಿ ಅವರು ಸಂತುಷ್ಟರಾಗಿ ನಾನು ಶ್ರೀಮದಾಚಾರ್ಯರ ಶಿಷ್ಯನಾಗಿದ್ದೇನೆ ಅಂತ ಅವರು ಘಂಟಾಘೋಷವಾಗಿ ಹೇಳಿಕೊಂಡು ಸ್ಥಾಪನೆ ಮಾಡಿದಂತಹ ಒಂದು ಕುರುಹು ಮಧ್ವ ವಿಜಯದ ಸೂಚಕವಾದಂತಹ ಕುರುವನ್ನು ಮನೆಯ ಆರಂಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದರ ನಂತರದಲ್ಲಿ ಮನೆಯ ಒಳಭಾಗಕ್ಕೆ ಬಂದರೆ ಎಷ್ಟು ಸುಂದರವಾದದ್ದು ನೋಡಿ. ಧ್ಯಾನ ಶ್ಲೋಕಕ್ಕೆ ಅನುಗುಣವಾದಂತಹ ಲಕ್ಷ್ಮೀನಾರಾಯಣ ದೇವರು ಎರಡು ಕೈಯ ಮಧ್ಯ ತೊಡೆಯಲ್ಲಿದೆ, ಅದರಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಅಂತಹ ಲಕ್ಷ್ಮಿಯನ್ನು ಹಿಡಿದುಕೊಂಡಂತಹ ಭಗವಂತ ಲಕ್ಷ್ಮೀನಾರಾಯಣರನ್ನು ಮಧ್ವಾಚಾರ್ಯರು ಕೊಟ್ಟಿದ್ದಾರೆ. ಅದರ ಕೆಳಗಡೆಗೆ ಪಂಚಮುದ್ರೆಯನ್ನು ನೋಡ್ತಾ ಇದ್ವಿ. ಶ್ರೀಮದಾಚಾರ್ಯರು ತ್ರಿವಿಕ್ರಮ ಪಂಡಿತರಿಗೆ ವೈಷ್ಣವ ದೀಕ್ಷೆಯನ್ನು ಕೊಟ್ಟು ಮುದ್ರೆಯನ್ನು ಕೊಟ್ಟಿದ್ದಾರೆ. ಇವತ್ತಿಗೂ ಕೂಡ ಆ ಮನೆಯಲ್ಲಿ ನಾವು ಅದನ್ನು ನೋಡ್ತಾ ಇದ್ವಿ. ಅದರ ಹಿಂಭಾಗದಲ್ಲಿ ಬಂಗಾರದ ಕವಚ. ಇತ್ತೀಚೆಗೆ ವಿದ್ಯಾಮಾನ್ಯರ ಆರಾಧನಾ ಪ್ರಯುಕ್ತವಾಗಿ ಪರಮ ಪೂಜ್ಯ ಫಲಿಮಾರ ಶ್ರೀಪಾದರು ಬಂಗಾರದ ಕವಚವನ್ನು ಅರ್ಪಣೆ ಮಾಡಿದ್ದಾರೆ. ಮುಖ್ಯ ಪ್ರಾಣದೇವರು ಮತ್ತು ಲಕ್ಷ್ಮೀನಾರಾಯಣ ದೇವರು ಎರಡೂ ಮಧ್ವಾಚಾರ್ಯರು ಕೊಟ್ಟಂತಹ ಅಪರೂಪದವಾದ ಮೂರ್ತಿಯನ್ನು ನಾವು ನೋಡ್ತೀವಿ. ಇದಾದ ನಂತರದಲ್ಲಿ ತ್ರಿವಿಕ್ರಮ ಪಂಡಿತರ ಮನೆಯ ದೇವಸ್ಥಾನವನ್ನು ದರ್ಶನ ಮಾಡಿ ನಾವು ಹೊರಗಡೆಗೆ ಗದ್ದೆಯ ಭಾಗಕ್ಕೆ ಬಂದರೆ ಇದು ತ್ರಿವಿಕ್ರಮ ಪಂಡಿತರ ಮೂಲ ಬೃಂದಾವನ. ಅವರು ಯತಿಗಳಾಗಿ ಮತ್ತೆ ದೇಹವನ್ನು ಬಿಟ್ಟರು ಅಂತ ಒಂದು ಪರಂಪರೆಯಿಂದ ಬಂದಿದೆ. ತ್ರಿವಿಕ್ರಮ ಪಂಡಿತರ ಮೂಲ ಬೃಂದಾವನ ಮತ್ತು ಅದೇ ರೀತಿಯಲ್ಲಿ ನಾರಾಯಣ ಪಂಡಿತರ ಮೂಲ ಬೃಂದಾವನವನ್ನು ನಾವು ನೋಡ್ತಾ ಇದ್ದೀವಿ. ಇದು ಕಾವು ಮಠ ನಮಗೆ ನೀಡಿದಂತಹ ದೊಡ್ಡ ಕೊಡುಗೆಯನ್ನು ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗ್ತದೆ. ಕಾವು ಮಠದ ಮನೆಯ ಹಿರಿಯರು ಇಲ್ಲಿಗೆ ಆಗಮಿಸಿದ್ದಾರೆ. ನಾವೆಲ್ಲರೂ ಚಪ್ಪಾಳೆಯನ್ನು ತಟ್ಟುವ ಮೂಲಕ ವೇದಿಕೆಗೆ ಅವರನ್ನು, ಶಿವಪ್ರಸಾದ್ ಅವರನ್ನು ಸ್ವಾಗತಿಸೋಣ. ಪರಮಪೂಜ್ಯ ಶ್ರೀಪಾದರು ಇವತ್ತಿನ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಅವರಿಗೆ ಸನ್ಮಾನವನ್ನು ಮಾಡಿ ದೇವರ ಪ್ರಸಾದವನ್ನು ನೀಡಿ ವಿಶೇಷವಾಗಿ ಅನುಗ್ರಹಿಸ್ತಾ ಇದ್ದಾರೆ. ಸಮಾಜದ ಎಲ್ಲ ಬಾಂಧವರ ಜೊತೆಯಲ್ಲೂ ಈ ಎಲ್ಲ ದೇವಸ್ಥಾನಗಳ ಮನೆಗಳ ಬಾಂಧವ್ಯ ನಿರಂತರವಾಗಿ ಇರಬೇಕು ಅಂತ ಈ ಕಾರ್ಯಕ್ರಮದ ಮುಖ್ಯವಾದ ಉದ್ದೇಶ. ಶ್ರೀಮದ್ ಆಚಾರ್ಯರ ಪರಿಚಯವನ್ನು ಮಾಡಿಸಿದ ಮನೆಯನ್ನು ನಾವು ನೋಡಿದ್ದೀವಿ. ಶ್ರೀಮದ್ ಆಚಾರ್ಯರು ಅವತರಿಸುವಾಗ ಮದ್ದಿಗೇಹ ದಂಪತಿಗಳು, ಈ ಭಾಗದ ಹಿರಿಯ ಸಾಧಕ ದಂಪತಿಗಳು, ಉಡುಪಿಯ ಅನಂತೇಶ್ವರನ ಸನ್ನಿಧಾನದಲ್ಲಿ 12 ವರ್ಷಗಳ ಕಾಲ ತೀವ್ರವಾದ ಕಠಿಣವಾದ ಪಯೋವ್ರತವನ್ನು ಮಾಡಿ ದೇವರ ಆರಾಧನೆಯನ್ನು ಮಾಡಿದರು. ಅನಂತೇಶ್ವರ ದೇವರು ಅಂತ ಹೇಳಿದರೆ ಆ ಕಾಲದಲ್ಲಿ ಕಷ್ಟದಲ್ಲಿ ಇರುವ ಭಕ್ತರಿಗೆ ಮಾತನಾಡುವ ದೇವರು ಅಂತಲೇ ಹೆಸರು. ಆ ರೀತಿಯಲ್ಲಿ ಉಡುಪಿಯ ಅನಂತೇಶ್ವರ ದೇವರು ವಿಶೇಷ ಅನುಗ್ರಹವನ್ನು ಮಾಡಿ ಆ ದಂಪತಿಗಳಿಗೆ ಎಷ್ಟು ದೊಡ್ಡ ಆಶೀರ್ವಾದ ಮಾಡಿದರು ಅಂತ ಹೇಳಿದರೆ, ಸಾಕ್ಷಾತ್ ವಾಯುದೇವರೇ ಮಗನಾಗಿ ಅವತರಿಸುವಂತಹ ಅನುಗ್ರಹವನ್ನು ಅವರಿಗೆ ಮಾಡಿದ್ದಾರೆ. ಆ ಒಂದು ಅನಂತೇಶ್ವರನ ಅನುಗ್ರಹದ ಘಟನೆಗಳನ್ನು 2-3 ನಾವು ನೋಡಬಹುದು. ಒಂದು ಆ ದಂಪತಿಗಳಿಗೆ ಮಾಡಿದ ಅನುಗ್ರಹ, ಇನ್ನೊಂದು ಅಚ್ಯುತ ಪ್ರಜ್ಞರು ಮಧ್ವಾಚಾರ್ಯರಿಗೆ ಆಶ್ರಮವಾದ ಹೊಸ್ತನಲ್ಲಿ ಅವರು ಯಾತ್ರೆಗೆ ಹೋಗಬೇಕು ಅಂತ ಅಂದಾಗ ಇದೇ ಅನಂತೇಶ್ವರನ ಸನ್ನಿಧಾನದಲ್ಲಿ ಅವರು ದುಃಖ ತೋಡಿಕೊಳ್ತಾರೆ. ದೂರದವರೆಗೂ ನನ್ನ ಶಿಷ್ಯ ಹೋದರೆ ವಿರಹ ವೇದನೆಯನ್ನು ತಾಳಿಕೆ ನನ್ನಿಂದ ಸಾಧ್ಯವಿಲ್ಲ ಅಂತ. ಆ ಸಮಯದಲ್ಲಿ ಅನಂತೇಶ್ವರ ದೇವರು ಅಚ್ಯುತ ಪ್ರಜ್ಞರಿಗೆ ಹೇಳ್ತಾರೆ, ಇತಸ್ತೃತೀಯೇ ದಿವಸೇ ದಿನಿಮ್ನಗ, ನೀನು ಹೋಗಬೇಕಾಗಿಲ್ಲ ಯಾತ್ರೆಗೆ, ಗಂಗೆಯೇ ಇಲ್ಲಿಗೆ ಬರ್ತಾಳೆ ಅಂತ. ಆ ರೀತಿಯಲ್ಲಿ ಮಾತನಾಡುವ ದೇವರೇ ಆಗಿ ಅನಂತೇಶ್ವರ ದೇವರು ಅನುಗ್ರಹವನ್ನು ಮಾಡಿದ್ದಾರೆ. ಅದೇ ಅನಂತೇಶ್ವರನ ಸನ್ನಿಧಾನದಲ್ಲಿ ಅದೃಶ್ಯರಾಗಿ ಮಧ್ವಾಚಾರ್ಯರು ಇವತ್ತಿಗೂ ಇದ್ದು ಇದೇ ಸ್ಥಳದಲ್ಲಿ ರುದ್ರಾದಿ ದೇವತೆಗಳಿಗೆ ಪಾಠ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಪರ್ಯಾಯ ಪೀಠಾಧಿಪತಿಗಳ ಒಳಗೆ ನಿಂತು ಕೃಷ್ಣನ ಮಹಾಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ ಎಂಬತಕ್ಕಂತಹ ಅನುಸಂಧಾನ ಸಾಧಕರಲ್ಲಿ ಇವತ್ತಿಗೂ ಇದೆ. ಅನಂತೇಶ್ವರ ದೇವಸ್ಥಾನ ಮತ್ತು ಎದುರಿಗೆ ಇರುವಂತಹ ಚಂದ್ರಮೌಳೇಶ್ವರ ದೇವಸ್ಥಾನ, 2 ದೇವಸ್ಥಾನಗಳು ಹರಿಹರ ಕ್ಷೇತ್ರ. ಇದು 2 ದೇವಸ್ಥಾನಗಳ
ಒಟ್ಟಿಗೆ ನಾವು ದೇವರ ಉತ್ಸವಗಳನ್ನೆಲ್ಲ ನೋಡ್ತಾ ಇದ್ದೀವಿ. ಆ ರೀತಿಯಲ್ಲಿ 2 ದೇವಸ್ಥಾನಗಳು ಪ್ರಧಾನವಾದದ್ದು. ಆಚಾರ್ಯರು ಕೂಡ ಅನೇಕ ಬಾರಿ ಇಲ್ಲಿ ಹೋಗಿದ್ದಾರೆ. ಯತಿವರೇಣ್ಯರೆಲ್ಲರೂ ಕೂಡ ಇವತ್ತಿಗೂ ಕೂಡ ಕೃಷ್ಣನ ಪೂಜೆಯನ್ನು ಮಾಡಿ ಹೋಗುವಂತಹ ಉಡುಪಿಯ ಅನಂತೇಶ್ವರ ಮತ್ತು ಚಂದ್ರೇಶ್ವರನ ದರ್ಶನವನ್ನು ಮಾಡಿ ತದನಂತರದಲ್ಲಿ ನಾವು ನೋಡುವಂತಹದ್ದು ಶ್ರೀಮದಾಚಾರ್ಯರು ಅವತಾರ ಮಾಡಿದಂತಹ ಮನೆ. ಇದು ಅನಂತೇಶ್ವರ ಮತ್ತು ಚಂದ್ರೇಶ್ವರನ ದರ್ಶನವನ್ನು ಮಾಡಿಯೇ ನಾವೆಲ್ಲ ಮತ್ತೆ ಮುಂದೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಪದ್ಧತಿ ಇದೆ. ಪರಮ ಪೂಜ್ಯ ಶ್ರೀಪಾದರು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಕೃಷ್ಣನ ವಿಶೇಷ ಅನುಗ್ರಹ ರೂಪವಾದಂತಹ ಸನ್ಮಾನವನ್ನು ಮಾಡಿ ಎಲ್ಲರ ಒಳಗೆ ಇರುವಂತಹ ಮಧ್ವಪತಿ ಭಗವಂತನ ಆರಾಧನೆಗೆ ಅವರು ಸಂಕಲ್ಪಿಸಿದ್ದಾರೆ. ನಾನು ಒಂದೊಂದು ದೇವಸ್ಥಾನದ ವಿಚಾರ ಹೇಳಿದಾಗ ಆ ದೇವಸ್ಥಾನದ ಪ್ರಧಾನ ಅರ್ಚಕರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಕಾವು ಮಠದ ಇತಿಹಾಸವನ್ನು ಕೇಳಿದ್ದೀವಿ. ಕಾವು ಮಠದ ಶಿವಪ್ರಸಾದ್ ಪೆಜಿತ್ತಾಯ ದಂಪತಿಗಳು ವೇದಿಕೆಗೆ ಬರಬೇಕು. ಪರಮ ಪೂಜ್ಯ ಶ್ರೀಪಾದರು ಅವರಿಗೆ ಪ್ರಸಾದವನ್ನು ನೀಡ್ತಾ ಇದ್ದಾರೆ. ಶಿವಪ್ರಸಾದ್ ಪೆಜಿತ್ತಾಯರು ಲಿಕುಚಕುಲ ವಾಸುದೇವ ಚಿಕ್ಕವನಾಗಿದ್ದಾಗ ತಂದೆಯ ಪ್ರವಚನಕ್ಕೆ ಕೂತಿದ್ದ. ಅನೇಕ ಪದಗಳ ಅರ್ಥವನ್ನು ನಿರ್ವಚನ ಮಾಡಬೇಕಾದ್ರೆ, ಅರ್ಥಗಳ ವಿವರಣೆಯನ್ನು ಕೊಡಬೇಕಾದ್ರೆ ಒಂದು ಪದವನ್ನು ತಂದೆ ಬಿಟ್ಟಿದ್ದರಂತೆ. ವಾಸುದೇವ ಕೇಳ್ತಾನೆ, ಅಪ್ಪ ಲಿಕುಚ ಪದಕ್ಕೆ ಅರ್ಥನೇ ಹೇಳಲಿಲ್ಲ ಅಂತ. ಕಾರಣ ಏನು ಅಂದರೆ, ನನ್ನ ಪರಿಚಯವನ್ನು ಜಗತ್ತಿಗೆ ಮಾಡಿಸುವ ಮನೆ ಅಂದರೆ ಅದು ಲಿಕುಚ ವಂಶ ಅಂತ. ಅಂತಹ ಲಿಕುಚ ವಂಶವನ್ನು ನಾವೆಂದಿಗೂ ಕೂಡ ಮರೆಯುವ ಹಾಗಿಲ್ಲ. ಆ ವಂಶಸ್ಥರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಸ್ವೀಕರಿಸಬೇಕು. ಚಂದ್ರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಚಕ್ರಪಾಣಿ ತಂತ್ರಿಗಳು ಹಿರಿಯ ಸಾಧಕರು, ಮಂತ್ರಸಿದ್ಧರು, ಬಹಳಷ್ಟು ದೇವರನ್ನು ಆರಾಧನೆ ಮಾಡಿದಂತಹ ಮಹಾನುಭಾವರು. ಅವರು ದೇವರ ಪ್ರಸಾದಕ್ಕೆ ಆಗಮಿಸಬೇಕು. ಉಡುಪಿಯ ಚಂದ್ರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಚಕ್ರಪಾಣಿ ತಂತ್ರಿಗಳು ಪೂಜ್ಯ ಶ್ರೀಪಾದರ ಬಳಿಯಲ್ಲಿ ಆಗಮಿಸಿ ಪರಮ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಸನ್ಮಾನವನ್ನು ಸ್ವೀಕರಿಸಬೇಕು. ಪಾಜಕದ ಕ್ಷೇತ್ರ ಶ್ರೀಮದಾಚಾರ್ಯರ ಅವತಾರ ಭೂಮಿ. ಪರಮ ಪೂಜ್ಯ ಪರ್ಯಾಯ ಶ್ರೀಪಾದರ ಕಾಣಿಯೂರು ಮಠದ ಆಡಳಿತಕ್ಕೆ ಒಳಪಟ್ಟಂಥದ್ದು. ಶ್ರೀಮದಾಚಾರ್ಯರು ಅವತಾರವನ್ನು ಮಾಡಿ ತೋರಿದಂತಹ ಅನೇಕ ಲೀಲೆಗಳಿಗೆ ಇವತ್ತು ಸಾಕ್ಷಿಯಾಗಿ ನಿಂತಿದೆ. ನಾವು ಪಾಜಕದ ಮನೆಗೆ ಹೋಗಬೇಕಾದ್ರೆ ಪಾಜಕದ ಮನೆಯಲ್ಲಿ ಅನೇಕ ದೇವರ ಪ್ರಸಾದವನ್ನು ನೀಡಿ ಆಶೀರ್ವದಿಸ್ತಾ ಇದ್ದಾರೆ. ಹಿರಿಯ ಸಾಧಕರಾದಂತಹ ಚಂದ್ರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ಚಕ್ರಪಾಣಿ ತಂತ್ರಿಗಳಿಗೆ ಪೂಜ್ಯ ಶ್ರೀಪಾದರಿಂದ ವಿಶೇಷವಾಗಿ ದೇವರ ಪ್ರಸಾದದ ಮೂಲಕ ಅನುಗ್ರಹ. ಅವತಾರದ ಒಂದು ಮನೆ ಇದು. ಆ ಮನೆಯ ಒಳಗಡೆಗೆ ಹೋಗಬೇಕಾದ್ರೆ ಅನೇಕ ಅವರ ಲೀಲೆಗಳಿಗೆ ಸಾಕ್ಷಿಯಾದಂಥದ್ದು. ಉದಾಹರಣೆಗೆ ತಂದೆಗೋಸ್ಕರವಾಗಿ ನಿರ್ಮಾಣ ಮಾಡಿದಂತಹ ಸರೋವರ ವಾಸುದೇವ ತೀರ್ಥವನ್ನು ನಾವು ನೋಡ್ತೀವಿ, ಸಣ್ಣ ಮಗುವಾಗಿದ್ದಾಗ ಮಾಡಿದಂತಹದ್ದು. ತದನಂತರದಲ್ಲಿ ವಾಸುದೇವ ತೀರ್ಥದ ನಂತರದಲ್ಲಿ ನಾವು ನೋಡ್ತೀವಿ, ತಾಯಿ ಮಗುವಿಗೆ ಒಂದು ಪಾತ್ರೆಗೆ ಮುಚ್ಚಲಿಕ್ಕೆ ಒಂದು ತಟ್ಟೆಯನ್ನು ತೆಗೆದುಕೊಂಡು ಬಾ ಅಂತ ಹೇಳಿದರೆ ದೊಡ್ಡ ಬಂಡೆಯನ್ನು ತಂದು ತೋರಿಸಿದ್ದಾರೆ. ಕೆಲವರು ಹೇಳ್ತಾರೆ ಇದು ಸಾಧ್ಯನಾ ಅಂತ. ನಾನು ನಿನ್ನೆ ಕೆಲವ್ರಿಗೆ ಹೇಳ್ತಾ ಇದ್ದೆ, ಇದೇ ವೇದಿಕೆಯಲ್ಲಿ ನಿನ್ನೆ ಒಬ್ಬ ವ್ಯಕ್ತಿ ಅಷ್ಟು ದೊಡ್ಡ ಕಲ್ಲಿನ 2 ಕಲ್ಲುಗಳನ್ನು ಹೊಟ್ಟೆ ಮೇಲೆ ಇಟ್ಟುಕೊಂಡು ಅದನ್ನು ಒಡಿಸಿಕೊಂಡಿದ್ದಾರೆ. ಎಲ್ಲರ ಎದುರಿಗೆ ನಿನ್ನೆ ನಡೆದಿದ್ದು. ಉತ್ತರ ಭಾರತದಿಂದ ಬಂದಂತಹ ವೆಸ್ಟ್ ಬಂಗಾಳದ ಒಬ್ಬ ಘಟ್ಟಿಗ ಇಷ್ಟು ದೊಡ್ಡ ಕಲ್ಲಿನ 2 ಪೀಸುಗಳನ್ನು ತನ್ನ ಎದೆ ಮೇಲೆ ಇಟ್ಟುಕೊಂಡು ದೊಡ್ಡದಾದ ಆಯುಧದಿಂದ ಹೊಡೆಸಿಕೊಂಡ. ಜನ ಅದನ್ನು ಬೆರಗಾಗಿ ನೋಡಿದ್ರು, ಹೇಗೆ ಬಂತು ಅಂತ. ಇದು ಒಬ್ಬ ವ್ಯಕ್ತಿಗೆ ಆಗೋದಾದರೆ ಶ್ರೀಮದಾಚಾರ್ಯರು ಎತ್ತಿದ ಈ ಬಂಡೆಗಲ್ಲು ದೊಡ್ಡ ವಿಚಾರ ಏನಲ್ಲ. ಆದರೆ ಇವತ್ತು ಅವರ ಮಹಿಮೆಯನ್ನು ಭಾವುಕರು ತಿಳಿದುಕೊಳ್ಳಿಕ್ಕೆ ಅವಕಾಶ ಇರುವಂತಹ ಒಂದು ಸ್ಮಾರಕ ಇದೆ. ತದನಂತರದಲ್ಲಿ ಅವರ ಅಕ್ಷರಾಭ್ಯಾಸವನ್ನು ಮಾಡಿದಂತಹ ಒಂದು ಸ್ಥಳವನ್ನು ನಾವು ನೋಡ್ತಾ ಇದ್ದೀವಿ.
ಹೀಗೆ ಪಾಜಕದ ಭೂಮಿ ಇದು ಸಾಲಗಾರನನ್ನ ಅನುಗ್ರಹ ಮಾಡಿದಂತಹದ್ದು. ಯಾವುದೇ ಜೀವನದಲ್ಲಿ ಯಾರಿಗೇ ಸಾಲ ಇರಲಿ, ಆ ಭಾಗಕ್ಕೆ ಹೋಗಿ ಬಂದರೆ ಸಾಕು, ದೇವರ ಅನುಗ್ರಹದಿಂದ ಋಣದ ಬಾಧೆ ಅವರ ಬಿಡುಗಡೆಯಾಗ್ತದೆ. ಹೀಗೆ ಅನೇಕ ಸಾಕ್ಷಿಗಳಿಗೆ ಇವತ್ತು ಅಲ್ಲಿ ಸ್ಥಳ ಇವತ್ತು ಸಾಕ್ಷಿಯಾಗಿ ನಿಂತಿದೆ. ಅಂತಹ ಪಾಜಕದ ಅದ್ಭುತವಾದ ಅಭಿವೃದ್ಧಿಯನ್ನು ಪರಮಪೂಜ್ಯ ಶ್ರೀಪಾದರು ನೆರವೇರಿಸಿದ್ದಾರೆ. ಇನ್ನೇನು ಕೆಲವು ದಿನಗಳಲ್ಲಿ ಮಧ್ವ ಮಂದಿರ ಉದ್ಘಾಟನೆಗೊಳ್ಳಲಿದೆ. ಈ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾ ಇರುವಂತಹ ಮಾಧವ ಉಪಾಧ್ಯಾಯರು ಬಂದಿದ್ದರೆ ದಯಮಾಡಿ ವೇದಿಕೆಗೆ ಬರಬೇಕು. ನಾವು ಸೂಚನೆ ಮಾಡಿದ್ದೇನೆ. ಮಾಧವ ಉಪಾಧ್ಯಾಯರು ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಸ್ವೀಕರಿಸಬೇಕು. ಬಂದಿದ್ದಾರಾ? ಮಾಧವ ಉಪಾಧ್ಯಾಯರು ಪೂರ್ವದ ಮನೆ ಅಂತಲೇ ಉಡುಪಿಯಲ್ಲಿ ಹೆಸರು ಇದೆ. ಶ್ರೀಮದಾಚಾರ್ಯರು ಅವತಾರ ಮಾಡಿದಾಗ ಶ್ರೀಮದಾಚಾರ್ಯರ ನಿತ್ಯದ ಹಾಲಿನ ವ್ಯವಸ್ಥೆಗೋಸ್ಕರವಾಗಿ ಗೋದಾನವನ್ನು ಮಾಡಿದಂತಹ ಮನೆ, ಗೋಪ್ರದ ಅಂತಲೇ ಕರಿತಾ ಇದ್ದಾರೆ, ಪೂರ್ವದ ಮನೆಯವರು ಅಂತ. ಶ್ರೀಮದಾಚಾರ್ಯರು ಆ ಮನೆಗೆ ತಾವು ಸನ್ಯಾಸಾಶ್ರಮ ಸ್ವೀಕರಿಸಿದ ಮೇಲೆ ಆ ಮನೆಗೆ ಹೋಗಿ ಅಲ್ಲಿ ದೇವರನ್ನು ಕೊಟ್ಟು ಆ ಮನೆಗೆ ಅನುಗ್ರಹವನ್ನು ಮಾಡಿದಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ಉಡುಪಿಯ ಚಿತ್ಪಾಡಿಯ ಸಮೀಪದಲ್ಲಿ ಇರುವಂತಹ ಮನೆ, ಪೂರ್ವದ ಮನೆ ಅಂತ, ಮೂಡಿಲ್ಲಾಯ ಮನೆ ಅಂತ ಪಂಡಿತಾಚಾರ್ಯರು ಇದನ್ನು ದಾಖಲಿಸಿದ್ದಾರೆ. ಆ ಮನೆಯ ಡಾಕ್ಟರ್ ಗೋಪಾಲಕೃಷ್ಣ ಬಲ್ಲಾಳರು ಬಂದಿದ್ದರೆ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಸ್ವೀಕರಿಸಬೇಕು. ಡಾಕ್ಟರ್ ಗೋಪಾಲಕೃಷ್ಣ ಬಲ್ಲಾಳರು. ಇದಾದ ನಂತರದಲ್ಲಿ ನಾವು ನೋಡುವಂತಹದ್ದು ವಾಸುದೇವ ಲೀಲೆಗಳನ್ನು ತೋರಿಸಿದ್ದಾನೆ, ಅನೇಕ ಲೀಲೆಗಳನ್ನು ತೋರಿಸಿದ್ದಾನೆ. ಪಾಜಕದ ಸನ್ನಿಧಾನದಲ್ಲಿ, ದುರ್ಗಾದೇವಿಯ ಸನ್ನಿಧಾನದಲ್ಲಿ, ಜಗತ್ತಿನ ತಂದೆ ತಾಯಿಗಳು ಪರಶುರಾಮ ದೇವರು ಮತ್ತು ದುರ್ಗೆ ಇರುವಂತಹ ಸ್ಥಳದಲ್ಲಿ ವಾಸುದೇವನ ಆಟವೆಲ್ಲ ನಡೀತಾ ಇತ್ತು. ಪರಶುರಾಮ ದೇವರೇ ನಿರ್ಮಾಣ ಮಾಡಿದಂತಹ ಕುಂಜಾರಗಿರಿ ಇವತ್ತು ಅದುಮಾರ ಮಠದ ಆಡಳಿತದಲ್ಲಿ ದುರ್ಗಾ ಭವನ ಅದ್ಭುತವಾಗಿ ನಿರ್ಮಾಣಗೊಂಡಿದೆ, ದುರ್ಗಾ ದೇವಸ್ಥಾನ. ಅಂತಹ ದುರ್ಗಾ ದೇವಸ್ಥಾನ ಮತ್ತು ಅಲ್ಲೇ ಇರುವಂತಹ ಪರಶುರಾಮ ದೇವಸ್ಥಾನ, ಎರಡು ದೇವಸ್ಥಾನಗಳನ್ನು ನಾವು ಎಂದಿಗೂ ಕೂಡ ಮರಿಲಿಕ್ಕೆ ಸಾಧ್ಯವಿಲ್ಲ. ದುರ್ಗಾ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಶ್ರೀ ರಾಘವೇಂದ್ರ ಭಟ್ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಸ್ವೀಕರಿಸಬೇಕು. ಅದೇ ರೀತಿಯಲ್ಲಿ ಪರಶುರಾಮ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ಶ್ರೀ ವಿನಯ್ ಪ್ರಸಾದ್ ಅವರು ವೇದಿಕೆಗೆ ಆಗಮಿಸಿ ದೇವರ ಪ್ರಸಾದವನ್ನು ಗುರುಗಳಿಗೆ ನೀಡಿ ಗುರುಗಳಿಂದ ದೇವರ ಪ್ರಸಾದ. ಅರ್ಚಕರ ಒಂದು ಹಿನ್ನೆಲೆಯನ್ನು ದಯಮಾಡಿ ತಿಳಿದುಕೊಳ್ಳಿ. ಬೆಟ್ಟದ ಕೆಳಭಾಗದಲ್ಲಿರುವಂತಹ ತಟಾಕದಿಂದ ಮೇಲೆ ನೀರನ್ನು ತೆಗೆದುಕೊಂಡು ಹೋಗೇ ಪೂಜೆ ಮಾಡಬೇಕು. ಸುಡು ಬಿಸಿಲಿರಲಿ, ಮಳೆ ಇರಲಿ, ಯಾವುದನ್ನು ಲೆಕ್ಕಿಸದೆ ಅಷ್ಟು ಕಠಿಣವಾದಂತಹ ಸೇವೆಯನ್ನು ಮಾಡ್ತಾ ಇದ್ದಾರೆ ಶ್ರೀ ರಾಘವೇಂದ್ರ ಭಟ್ ಅವರು. ಅವರಿಗೆ ಪೂಜ್ಯ ಶ್ರೀಪಾದರು ಪ್ರಸಾದವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅತ್ಯಂತ ಸುಂದರವಾಗಿ ನಿರ್ಮಾಣವಾದಂತಹ ಶ್ರೀ ಪರಶುರಾಮ ದೇವಸ್ಥಾನ, ಆ ದೇವಸ್ಥಾನದ ಪ್ರಧಾನ ಅರ್ಚಕರು ಶ್ರೀ ವಿನಯ್ ಪ್ರಸಾದ್ ಪೂಜ್ಯ ಶ್ರೀಪಾದರಿಂದ ಪ್ರಸಾದವನ್ನು ಸ್ವೀಕರಿಸಬೇಕು. ಮೂಡಿಲ್ಲಾಯ ಕುಟುಂಬದ ಡಾಕ್ಟರ್ ಗೋಪಾಲಕೃಷ್ಣ ಬಲ್ಲಾಳರು ವೇದಿಕೆಗೆ ಆಗಮಿಸಬೇಕು. ಉಡುಪಿಯ ಸಮೀಪದ ಚಿತ್ಪಾಡಿಯಲ್ಲಿ ಶ್ರೀನಿವಾಸ ದೇವಸ್ಥಾನವಿದೆ ಮತ್ತು ಮೂಡಿಲ್ಲಾಯರ ಮನೆ ಇದೆ. ಶ್ರೀಮದಾಚಾರ್ಯರಿಗೆ ಗೋದಾನವನ್ನು ಮಾಡಿದರು. ವಾಸುದೇವ ಸಣ್ಣ ವಯಸ್ಸಿನಲ್ಲಿದ್ದಾಗ ಗೋದಾನವನ್ನು ಮಾಡಿದ್ದಕ್ಕೆ ಪಂಡಿತಾಚಾರ್ಯರು ಹೇಳ್ತಾರೆ, ದಾನಂ ಧ್ರುವಂ ಫಲತಿ ಪಾತ್ರಗುಣಾನುಕೂಲ್ಯಾತ್ ಅಂತ. ಅಂಥ ದಾನ ವಾಸುದೇವನಂತಹ ಪಾತ್ರರು ಯಾರೂ ಸಿಗಲಿಕ್ಕೆ ಸಾಧ್ಯ. ಆ ದಾನವನ್ನು ಮಾಡಿದಂತಹ ಮಹಾನುಭಾವರು ಮೂಡಿಲ್ಲಾಯ ಮನೆಯವರು. ಅವರಿಗೆ ಶ್ರೀಮದಾಚಾರ್ಯರ ವಿಶೇಷ ಅನುಗ್ರಹವಾಗಿದೆ. ಆ ಮನೆಯಿಂದ ಆಗಮಿಸಿದ ಡಾಕ್ಟರ್ ಗೋಪಾಲಕೃಷ್ಣ ಪೂಜ್ಯ ಶ್ರೀಪಾದರ ಗುರುಗಳು ಇವರ ಮನೆಯಲ್ಲೇ ಹುಟ್ಟಿ ಬೆಳೆದಂಥವರು ಮತ್ತು ಪೂಜ್ಯ ಶ್ರೀಪಾದರ ಪೂರ್ವಾಶ್ರಮದ ತಾಯಿಯವರ ಬಂಧುತ್ವವು ಇರುವಂತಹ ಮನೆ. ಎಲ್ಲ ಪರ್ಯಾಯ ಪೀಠದಲ್ಲಿ ಕೂಡ್ಲಿಕ್ಕೆ ಇರುವ ಸಂಚಾರದಲ್ಲಿರುವಂತಹ ಶ್ರೀಗಳವರು ಈ ಎಲ್ಲ ದೇವಸ್ಥಾನಗಳು ಮನೆಗಳಿಗೂ ಹೋಗಿ ದೇವರ ದರ್ಶನವನ್ನು ಮಾಡ್ತಾ ಇದ್ದಾರೆ. ಈಗ ಡಾಕ್ಟರ್ ಗೋಪಾಲಕೃಷ್ಣ ಬಲ್ಲಾಳರಿಗೆ ಪೂಜ್ಯ ಶ್ರೀಪಾದರು ಶ್ರೀಕೃಷ್ಣ ಮುಖ್ಯಪ್ರಾಣ ದೇವರ ವಿಶೇಷ ಪ್ರಸಾದವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ. ಒಮ್ಮೆ ಒಂದು ಬಂಧುಗಳ ಕಾರ್ಯಕ್ರಮ ಹೋಗ್ತಾನೆ. ವಾಸುದೇವ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅಂತ ಹೋದಾಗ ಮನೆಯಲ್ಲಿ ಯಾರೂ ಕೂಡ ವಾಸುದೇವನನ್ನು ಗಮನಿಸಲಿಲ್ಲ ಅಂತ, ಬರೀ ಲೌಕಿಕ ಹರಟೆಯಲ್ಲಿದ್ದರಂತೆ. ಅದಕ್ಕೋಸ್ಕರವಾಗಿ ವಾಸುದೇವ ನೋಡ್ತಾನೆ, ನಾನು ಯಾಕೆ ಈ ಮನೆಯಲ್ಲಿರಬೇಕು ಅಂತ ಹೇಳಿ ಆ ಮನೆಯಿಂದ ಹೊರಟು ಬಿಡ್ತಾನೆ. ಕಾರ್ಯಕ್ರಮವೆಲ್ಲ ಮುಗಿದ ಮೇಲೆ ಆ ತಂದೆ ತಾಯಿಗಳು ಮಾತನಾಡ್ಕೋತಾರಂತೆ, ವಾಸುದೇವ ಎಲ್ಲಿದ್ದಾನೆ ಅಂತ.
ಅವ್ರು ಹೇಳ್ತಾರೆ ನನಗೆ ಗೊತ್ತಿಲ್ಲ, ನಿನ್ನ ಹತ್ರ ಇದ್ದಲ್ಲ ಅಂತ. ಇಬ್ಬರು ಹೀಗೆ ಮಾತನಾಡ್ಕೋತಾರೆ. ಯಾರೋ ಹೇಳಿದ್ರಂತೆ ಕಾಡಿನ ದಾರಿಯಲ್ಲಿ ಹೋಗ್ತಾ ಇದ್ದ ಅಂತ. ಆ ಮಾರ್ಗದಲ್ಲಿ ಮದ್ದಿಗೆ ಭಟ್ರು ದೊಡ್ಡ ಜ್ಞಾನಿಗಳು, ಅವರು ಹೋಗ್ತಾರೆ. ಹೋಗುವಾಗಾದರೆ ಕೊನೆಗೆ ಆ ಮಾರ್ಗ ಕೊನೆಯಾಗಿದ್ದು ಉಡುಪಿಯ ಅನಂತೇಶ್ವರ. ಆ ಮಗು ಅನಂತೇಶ್ವರನ ಎದುರಿಗೆ ಕೈ ಮುಗಿದು ನಿಂತಿದೆ ಅಂತೆ. ಗಟ್ಟಿಯಾಗಿ ಆ ಮಗುವನ್ನು ಆಲಂಗಿಸಿಕೊಂಡು ಕೇಳ್ತಾರೆ ತಂದೆ, ನಮ್ಮಂತಹ ಹಿರಿಯರು ಈ ಮಾರ್ಗದಲ್ಲಿ ಹೋಗಲಿಕ್ಕೆ ಹೆದರ್ತೀವಿ, ನೀನು ಹೇಗೆ ಇಷ್ಟು ಸುಲಭವಾಗಿ ಯಾರ ಜೊತೆಗೆ ಬಂದಿ ಅಂತ. ಆ ಮಗು ಹೇಳುವ ಮಾತು, ಅಪ್ಪ ನಾನು ಒಬ್ಬನೇ ಎಲ್ಲೂ ಹೋಗಲ್ಲ, ನಾನು ಮಾತ್ರ ಅಲ್ಲ, ಯಾವ ಜೀವರಾಶಿಗಳು ಎಲ್ಲಿಗೂ ಒಬ್ಬರೇ ಹೋಗುವುದೇ ಇಲ್ಲ. ನಾನು ಆ ಮನೆಯಿಂದ ಹೊರಟು ಬರಬೇಕಾದ್ರೆ ಮೊದಲು ಸಿಕ್ಕಿದ್ದೇ ಕೊಡವೂರಿನ ಶಂಕರನಾರಾಯಣ ಕ್ಷೇತ್ರ. ಕೊಡವೂರಿನ ಶಂಕರನಾರಾಯಣ ಕ್ಷೇತ್ರ ಅದು ಅತ್ಯಂತ ಪೌರಾಣಿಕವಾದ ಹಿನ್ನೆಲೆ ಇರುವಂತಹ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಬಂದಾಗ ನಾರಾಯಣ ದೇವರು, ಶಂಕರ ನಾರಾಯಣ, ಅಲ್ಲಿ 2 ರೂಪಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ನಾರಾಯಣ ದೇವರು ಕೈ ಹಿಡಿದು ನನ್ನನ್ನು ಮಾತನಾಡಿಸಿ ಅನುಗ್ರಹ ಮಾಡಿ ಅಲ್ಲಿಂದ ಬನ್ನಂಜೆ ದೇವಸ್ಥಾನಕ್ಕೆ ಕರೆದುಕೊಂಡು ಹೋದರು ಅಂತ ಹೇಳ್ತಾರೆ. ಶ್ರೀಮದಾಚಾರ್ಯರು ಅನೇಕ ಬಾರಿ ಹೋಗಿದ್ದಾರೆ. ಅದರಲ್ಲಿ ಕೃಷ್ಣನ ಪ್ರತಿಷ್ಠಾಪನೆ ಆಗಬೇಕಾದ್ರೆ ಮತ್ತು ಅದೇ ರೀತಿಯಲ್ಲಿ ಬಾಲ್ಯದಲ್ಲಿ ಹೀಗೆ ಹೋದಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ. ಹರಿಹರ ಕ್ಷೇತ್ರ ಶಂಕರ ನಾರಾಯಣ ದೇವರ ದಿವ್ಯ ಸನ್ನಿಧಾನದಲ್ಲಿ ಪ್ರಧಾನ ಪೂಜೆಯನ್ನು ಮಾಡ್ತಾ ಇರುವಂತಹ ಶ್ರೀ ರಾಘವೇಂದ್ರ ಭಟ್ ಇವರು ಪೂಜ್ಯ ಶ್ರೀಪಾದರಿಗೆ ದೇವರ ಪ್ರಸಾದವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಪರಮ ಪೂಜ್ಯ ಶ್ರೀಪಾದರು ಅವರಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಕೊಡವೂರಿನ ಶಂಕರನಾರಾಯಣದ ದರ್ಶನವನ್ನು ಮಾಡಿ ವಾಸುದೇವ ನಾರಾಯಣನ ಜೊತೆಯಲ್ಲಿ ಹೊರಟ. ಅದು ಎಲ್ಲಿಗೆ ಅಂದರೆ ಮುಂದೆ ಬರುವಂತಹ ಬನ್ನಂಜೆಯ ಮಹಾಲಿಂಗೇಶ್ವರ ದೇವಸ್ಥಾನ. ಬನ್ನಂಜೆಯ ಮಹಾಲಿಂಗೇಶ್ವರ ಬನ್ನಂಗಾಯಿ ಬೆಳೆಯುವಂತಹ ಸಮೃದ್ಧವಾಗಿ ಬೆಳೆಯಿರುವಂತಹ ಅತ್ಯಂತ ಸುಂದರ ಪರಿಸರದಲ್ಲಿರುವಂತಹ ದೇವಸ್ಥಾನ ರುದ್ರದೇವರ ದೇವಸ್ಥಾನ. ಆ ದೇವಸ್ಥಾನಕ್ಕೆ ವಾಸುದೇವ ಬರ್ತಾನೆ. ವಾಸುದೇವ ಅಲ್ಲಿಗೆ ಬಂದಾಗ ಶಂಕರನಾರಾಯಣನ ಅಲ್ಲಿವರೆಗೂ ಕರೆದುಕೊಂಡು ಬಂದ. ಬನ್ನಂಜೆಯ ರುದ್ರದೇವರು ಅಲ್ಲಿಂದ ಕೈ ಹಿಡಿದುಕೊಂಡು ಕರೆದುಕೊಂಡು ಅನಂತೇಶ್ವರನ ಬಳಿಗೆ ಬರ್ತಾರೆ. ಇದು ನಾವು ನೋಡುವಂತಹದ್ದು ಮಧ್ವ ವಿಜಯದ ಆಧಾರದಲ್ಲಿ ನೋಡುವಂತಹದ್ದು. ಬನ್ನಂಜೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ವಾಸುದೇವ ಉಪಾಧ್ಯಾಯ ಇವರು ಪೂಜ್ಯ ಶ್ರೀಪಾದರಿಗೆ ದೇವರ ಪ್ರಸಾದವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಮಾಧವ ಉಪಾಧ್ಯಾಯರು ವೇದಿಕೆಗೆ ಆಗಮಿಸಬೇಕು. ವಾಸುದೇವ ಉಪಾಧ್ಯಾಯರು ಬನ್ನಂಜೆ ದೇವಸ್ಥಾನದ ಪ್ರಧಾನ ಅರ್ಚಕರು. ಇವರಿಗೆ ಪೂಜ್ಯ ಶ್ರೀಪಾದರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಶ್ರೀಮದ್ ಆಚಾರ್ಯರ ಅವತಾರದ ಪಾಜಕವನ್ನು ಪರಮ ಪೂಜ್ಯ ಶ್ರೀಪಾದರ ಆಶಯದಂತೆ ಅಭಿವೃದ್ಧಿಪಡಿಸ್ತಾ ನಿರಂತರವಾಗಿ ದೇವರ ಸೇವೆಯಲ್ಲಿರುವಂತಹ ಸಾತ್ವಿಕರಾದ ಪಾಜಕದ ಪ್ರಧಾನ ಅರ್ಚಕರು ಮಾಧವ ಉಪಾಧ್ಯಾಯರಿಗೆ ಪೂಜ್ಯ ಶ್ರೀಪಾದರು ವಿಶೇಷವಾಗಿ ಆಶೀರ್ವದಿಸ್ತಾ ಇದ್ದಾರೆ. ನೇಯಂಪಳ್ಳಿಯಿಂದ ಯಾರಾದರೂ ಬಂದಿದ್ದಾರಾ? ನೇಯಂಪಳ್ಳಿಯ ದೇವಸ್ಥಾನ. ಶ್ರೀಕೃಷ್ಣನ ಪ್ರತಿಷ್ಠಾಪನೆಯಾಗಬೇಕಾದ್ರೆ ಕುಂಜಿತ್ತಾಯರ ಮನೆ ಅದು ಬಹಳ ಪ್ರಧಾನವಾಗಿರತಕ್ಕಂಥದ್ದು.